ನಮಸ್ಕಾರ. ಒಂದು ದೊಡ್ಡ ಯುದ್ಧ ಶುರುವಾಗೋ ಹೊತ್ತಲ್ಲೇ ಗೊಂದಲದಲ್ಲಿದ್ದ ಒಬ್ಬ ಮಹಾನ್ ಯೋಧನಿಗೆ ಅವನ ಸಾರಥಿ ಒಂದು ಮಾತು ಕೊಡ್ತಾನೆ. ಸಾವಿರಾರು ವರ್ಷಗಳಿಂದ ಕೋಟ್ಯಾಂತರ ಜನರಿಗೆ ದಾರಿದೀಪವಾಗಿರೋ ಆ ಭರವಸೆಯ ಮಾತು ಯಾವುದೋ? ಬನ್ನಿ, ಅದರ ಬಗ್ಗೆನೇ ಇವತ್ತು ಮಾತಾಡೋಣ. ಹಾಗಾದ್ರೆ ಆ ಸಾರಥಿ ಕೊಟ್ಟ ಆ ಒಂದು ಭರವಸೆಯ ಮಾತು, ಅದರ ಶಕ್ತಿ ಏನು? ಅದರ ಹಿಂದಿರುವ ನಂಬಿಕೆಯ ಸಂದೇಶವೇನು? ಬನ್ನಿ, ಅದರ ಆಳಕ್ಕೆ ಇಳಿದು ನೋಡೋಣ. ಒಂದ್ಸಲ ಈ ಚಿತ್ರ ನೋಡಿ. ಇಲ್ಲೊಂದು ರಥ ಇದೆ, ಸಾರಥಿ ಇದಾನೆ, ಒಬ್ಬ ಬಿಲ್ಲುಗಾರ. ಇವೆಲ್ಲ ಸೇರಿ ಒಂದು ಕಥೆ ಹೇಳ್ತಿದೆ. ಆದ್ರೆ ಸಾವಿರಾರು ವರ್ಷಗಳಿಂದ ಮಾಸದ ಈ ವಾಗ್ದಾನದ ಹಿಂದಿರೋ ನಿಜವಾದ ರಹಸ್ಯವಾದ್ರೂ ಏನು? ನೋಡಿ, ಈ ಒಂದು ಸಾಲೆ ಇವತ್ತಿನ ನಮ್ಮ ಈ ಮಾತುಕತೆಯ ಕೇಂದ್ರಬಿಂದು. ನಾನು ನಿನ್ನ ಜೊತೆಗಿದ್ರೆ, ನಿನ್ನ ವಿರುದ್ಧ ಯಾರಿದ್ರೂ ಪರವಾಗಿಲ್ಲ. ಅಬ್ಬಾ, ಎಂಥ ಮಾತು ಅಲ್ವಾ? ಎಷ್ಟೇ ದೊಡ್ಡ ಕಷ್ಟ ಬರ್ಲಿ, ದೈವಿಕ ಶಕ್ತಿ ಜೊತೆಗಿದೆ ಅನ್ನೋ ಒಂದು ಭರವಸೆ ಇದು. ಇದು ಬರೀ ಧೈರ್ಯ ತುಂಬೋ ಮಾತಲ್ಲ, ಅದಕ್ಕಿಂತ ಮಿಗಿಲಾದ ಒಂದು ಸಂಪೂರ್ಣ ಭರವಸೆ. ಸರಿ, ಇಷ್ಟು ಶಕ್ತಿಯುತವಾದ ಮಾತನ್ನ ಹೇಳಿದವರು ಯಾರು? ಆ ರಾಜಕುಮಾರ ಯಾರು? ಅವನಿಗೆ ದಾರಿ ತೋರಿಸಿದ ಆ ಮಾರ್ಗದರ್ಶಕ ಯಾರು? ಬನ್ನಿ, ಮೊದಲು ಈ ಕಥೆಯ ಮುಖ್ಯ ಪಾತ್ರಗಳನ್ನ ಪರಿಚಯ ಮಾಡಿಕೊಳ್ಳೋಣ. ಇಲ್ಲಿ ನಮ್ಗೆ ಇಬ್ರು ಮುಖ್ಯ ವ್ಯಕ್ತಿಗಳು ಕಾಣ್ತಾರೆ. ಒಬ್ಬ ಅರ್ಜುನ, ಒಬ್ಬ ಮಹಾನ್ ಯೋಧ, ರಾಜಕುಮಾರ. ಆದ್ರೆ ತನ್ನ ಜೀವನದಲ್ಲೇ ಅತೀ ದೊಡ್ಡ ಕಠಿಣವಾದ ಒಂದು ಆಯ್ಕೆಯ ಮುಂದೆ ನಿಂತುಬಿಟ್ಟಿದ್ದಾನೆ. ಇನ್ನೊಬ್ರು ಕೃಷ್ಣ. ಈತ ಬರೀ ಅರ್ಜುನನ ರಥ ಓಡಿಸೋ ಸಾರಥಿ ಮಾತ್ರ ಅಲ್ಲ, ಆತ ಅವನ ಆಪ್ತ ಸ್ನೇಹಿತ ಮತ್ತು ದೈವಿಕ ಮಾರ್ಗದರ್ಶಕ ಕೂಡ. ಹಾಗಾದ್ರೆ ಈ ಮಾತುಕತೆ ನಡೆದಿದ್ದು ಎಲ್ಲಿ? ಯಾವುದೋ ಅರಮನೆಯ ಆರಾಮದಾಯಕ ವಾತಾವರಣದಲ್ಲ? ಖಂಡಿತ ಇಲ್ಲ. ಬದಲಿಗೆ ಎರಡು ಸೇನೆಗಳು ಯುದ್ಧಕ್ಕೆ ಸನ್ನದ್ಧವಾಗಿ ನಿಂತಿದ್ದಾವಲ್ಲ, ಆ ಯುದ್ಧಭೂಮಿಯಲ್ಲೇ ಅನುಮಾನ, ಗೊಂದಲಗಳೇ ತುಂಬಿದ್ದ ಆ ರಣರಂಗದಲ್ಲಿ ಈ ಮಾತುಕತೆ ನಡೆಯುತ್ತೆ. ಒಂದು ಕ್ಷಣ ಯೋಚನೆ ಮಾಡಿ ನೋಡಿ. ಅರ್ಜುನನ ಎದುರಿಗೆ ನಿಂತಿದ್ದೋರು ಯಾರಾದ್ರೂ ಪರಕೀಯ ಶತ್ರುಗಳಲ್ಲ. ಬದಲಿಗೆ ಆತ ಯಾರನ್ನ ನೋಡಿ ಬೆಳೆದನೋ, ಯಾರನ್ನ ಗೌರವಿಸ್ತಿದ್ನೋ ಅವರೇ, ಅಂದ್ರೆ ಅವನ ಸ್ವಂತ ಬಂಧುಗಳು, ಪೂಜ್ಯ ಗುರುಗಳು, ಹಿರಿಯರು. ಅವರ ವಿರುದ್ಧವೇ ಕತ್ತಿ ಎತ್ತಬೇಕಾದ ಪರಿಸ್ಥಿತಿ. ಈ ಧರ್ಮ ಸಂಕಟ ಅವನನ್ನ ಸಂಪೂರ್ಣವಾಗಿ ಕುಗ್ಗಿಸಿ ದಿಕ್ಕೆಟ್ಟಾಗೆ ಮಾಡ್ಬಿಟ್ಟಿತ್ತು. ಈ ಅದ್ಭುತ ಸಂಭಾಷಣೆ ಇದೆಯಲ್ಲ, ಇದು ಭಗವದ್ಗೀತೆಯ ಒಂದು ಭಾಗ. ಮಹಾಭಾರತ ಅನ್ನೋ ಮಹಾಕಾವ್ಯದ ಒಂದು ಅತ್ಯಮೂಲ್ಯವಾದ ಅಧ್ಯಾಯ. ಇದು ಬರೀ ಯುದ್ಧದ ಕಥೆ ಮಾತ್ರ ಅಲ್ಲ, ಅದಕ್ಕಿಂತ ಹೆಚ್ಚಾಗಿ ಇದು ನಮ್ಮ ಜೀವನ, ನಮ್ಮ ಕರ್ತವ್ಯ ಮತ್ತು ಆಧ್ಯಾತ್ಮಿಕತೆಯ ಬಗ್ಗೆ ತುಂಬಾನೇ ಆಳವಾದ ಜ್ಞಾನವನ್ನ ಕೊಡುತ್ತೆ. ಸರಿ, ಇಲ್ಲಿಯವರೆಗೂ ನಾವು ಕಥೆಯ ಹೊರನೋಟವನ್ನ ನೋಡಿದ್ವಿ. ಆದ್ರೆ ಈ ಕಥೆಯ ನಿಜವಾದ ಸೌಂದರ್ಯ ಇರೋದೇ ಅದರ ಸಂಕೇತಗಳಲ್ಲಿ, ಅದರ ಆಳವಾದ ಅರ್ಥದಲ್ಲಿ. ಹಾಗಾದ್ರೆ ಆ ರಥದ ಹಿಂದಿರುವ ಆಳವಾದ ಅರ್ಥವಾದ್ರೂ ಏನು? ಬನ್ನಿ, ಆ ಶಕ್ತಿಯುತ ಸಂಕೇತದ ಹಿಂದಿನ ತತ್ವವನ್ನ ಈಗ ಅರ್ಥ ಮಾಡ್ಕೊಳ್ಳೋಣ. ಹಾಗಾದ್ರೆ ಈ ಇಡೀ ಕಥೆಯ ಕೇಂದ್ರಬಿಂದುವಾದ ಆ ರಥ, ಅದು ನಿಜವಾಗಿಯೂ ಏನನ್ನ ಪ್ರತಿನಿಧಿಸುತ್ತೆ? ಅದು ಕೇವಲ ಯುದ್ಧಕ್ಕೆ ಬಳಸೋ ಒಂದು ವಾಹನನಾ, ಅಥವಾ ನಮ್ಮೆಲ್ಲರ ಜೀವನದ ಒಂದು ರೂಪಕನಾ? ನೋಡಿ, ಈ ಕಥೆಯಲ್ಲೇ ಅತ್ಯಂತ ಕುತೂಹಲಕಾರಿ ಭಾಗ ಅಂದ್ರೆ ಈ ರಥದ ರೂಪಕ. ಇಲ್ಲಿ ರಥ ಇದೆಯಲ್ಲ, ಅದು ನಮ್ಮ ಭೌತಿಕ ದೇಹವನ್ನ ಸಂಕೇತಿಸುತ್ತೆ. ಸರಿ, ಆ ರಥವನ್ನ ಎಳೆಯೋ 5 ಕುದುರೆಗಳು, ಅವು ನಮ್ಮ ಪಂಚೇಂದ್ರಿಯಗಳು. ಅಂದ್ರೆ ನಾವು ನೋಡೋದು, ಕೇಳೋದು, ವಾಸನೆ, ರುಚಿ, ಸ್ಪರ್ಶ. ಆ ಕುದುರೆಗಳನ್ನ ಹಿಡಿದಿಟ್ಕೊಂಡಿರೋ ಲಗಾಮು, ಅದು ನಮ್ಮ ಮನಸ್ಸು. ಹಾಗಾದ್ರೆ ಇವೆಲ್ಲವನ್ನೂ ನಿಯಂತ್ರಿಸಿ ಸರಿಯಾದ ದಾರಿಯಲ್ಲಿ ನಡೆಸೋ ಆ ಸಾರಥಿ ಯಾರೋ, ಅವರೇ ನಮ್ಮ ಆತ್ಮ, ನಮ್ಮೊಳಗಿನ ಆ ದೈವಿಕ ಮಾರ್ಗದರ್ಶಿ. ಸಾವಿರಾರು ವರ್ಷಗಳ ಹಿಂದಿನ ಈ ಜ್ಞಾನ ಇವತ್ತಿನ ನಮ್ಮ ಆಧುನಿಕ ಜಗತ್ತಿಗೆ ಹೇಗೆ ಸಂಬಂಧಪಟ್ಟಿದ್ದು? ಇದರ ಪಾಠಗಳು ಬರೀ ಹಳೆ ಕಥೆಗಳಿಗೆ ಸೀಮಿತನಾ, ಅಥವಾ ನಮ್ಮ ದಿನನಿತ್ಯದ ಜೀವನಕ್ಕೂ ಇದರಲ್ಲಿ ಏನಾದ್ರೂ ಇದೆಯಾ? ಬನ್ನಿ ನೋಡೋಣ. ಹಾಗಾದ್ರೆ ಈ ಕಾಲಾತೀತ ಕಥೆಯಿಂದ ನಾವು ಕಲಿಬಹುದಾದ ಪಾಠಗಳೇನು? ಮೊದಲನೇದಾಗಿ, ನಿಜವಾದ ಶಕ್ತಿ ಬರೋದು ಹೊರಗಿನಿಂದಲ್ಲ, ಬದಲಿಗೆ ನಮ್ಮೊಳಗಿನ ಆ ಸಾರಥಿಯ ಅಂದ್ರೆ ನಮ್ಮ ಆತ್ಮದ ಧ್ವನಿಯನ್ನ ಕೇಳೋದ್ರಿಂದ. ಎರಡನೇದಾಗಿ, ಲಗಾಮಿನಿಂದ ಕುದುರೆಗಳನ್ನ ನಿಯಂತ್ರಿಸೋ ಹಾಗೆ ನಮ್ಮ ಮನಸ್ಸಿನಿಂದ, ನಮ್ಮ ಇಂದ್ರಿಯಗಳನ್ನ ಹತೋಟಿಯಲ್ಲಿಟ್ಕೊಂಡ್ರೆ ಎಂಥ ಕಷ್ಟವನ್ನಾದ್ರೂ ಎದುರಿಸಬಹುದು. ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ, ಆ ಸಾರಥಿಯ ಮೇಲೆ ಅಚಲವಾದ ನಂಬಿಕೆಯನ್ನ ಇಟ್ರೆ ಅಸಾಧ್ಯ ಅಂತ ಅನ್ಸಿದ್ದೋ ಸಾಧ್ಯವಾಗತ್ತೆ. ಸರಿ, ಈ ಎಲ್ಲಾ ಮಾತುಕತೆಯ ಕೊನೆಯಲ್ಲಿ ಒಂದು ಪ್ರಶ್ನೆ ನಮ್ಮೆಲ್ಲರನ್ನೂ ಕಾಡ್ಬೇಕು. ನಮ್ಮೆಲ್ಲರ ಜೀವನವೂ ಒಂದು ರೀತಿ ರಣರಂಗ ಇದ್ದಂಗಲ್ವಾ? ಪ್ರತಿದಿನ ಒಂದಲ್ಲ ಒಂದು ಸವಾಲು. ಹಾಗಾದ್ರೆ ಈ ಜೀವನ ಅನ್ನೋ ಮಹಾಯುದ್ಧದಲ್ಲಿ ನಮ್ಮ ರಥವನ್ನ ಯಾರೋಡಿಸ್ತಿದ್ದಾರೆ? ಈ ಪ್ರಶ್ನೆ ಬಗ್ಗೆ ಯೋಚನೆ ಮಾಡ್ತಾ ಈ ವಿಶ್ಲೇಷಣೆಯನ್ನ ಮುಗ್ಸೋಣ.